ಇಂದು ಆಳಂದ ಪಟ್ಟಣದಲ್ಲಿ ಆಳಂದ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪಿಐ ಶರಣಬಸಪ್ಪ ಕೊಡಲ್ ಅವರ ನೇತೃತ್ವದಲ್ಲಿ ದಲಿತ ಸಭೆಯಲ್ಲಿ ಇಂದು ಆಳಂದ ಪಟ್ಟಣದಲ್ಲಿ ಆಳಂದ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪಿಐ ಶರಣಬಸಪ್ಪ ಕೋಡಲ್ ಅವರು ನೇತೃತ್ವದಲ್ಲಿ ದಲಿತ ದಿನಾಚರಣೆಯನ್ನ ಸಭೆಯನ್ನ ಕರೆಯಲಾಗುವುದು. ಈ ಸಭೆಯಲ್ಲಿ ಧರ್ಮ ಬಗರಂಗಿ ದಲಿತ ಸೇನೆ ಆರ್ ತಾಲೂಕಾ ಅಧ್ಯಕ್ಷ ಹಾಗೂ ದಲಿತ ಸೇನಾ ಪಿಂಟು ಶಾಲೆ ಗವ ಮತ್ತು ಮಲ್ಲಿಕಾರ್ಜುನ ಗೋಳಿ ದಲಿತ ಆರ್ ಕಲಬುರಗಿ ಜಿಲ್ಲೆ ಅಧ್ಯಕ್ಷರು ಹಾಗೂ ಟಿಆರ್ಪಿ ಪಾರ್ಟಿ ಅಧ್ಯಕ್ಷ ಮಹೇಂದ್ರ ಕ್ಷೀರಸಾಗರ್ ಹಾಗೂ ಲಕ್ಷ್ಮಣ ಗಾಯಕ್ವಾಡ್ ಉಪಾಧ್ಯಕ್ಷರು ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಎನ್ಕೆಎಸ್ ಟಿವಿ4 ಆಳಂದ. ಸರ್ ಬಂದಾಗ ಒಂದೆರಡು ಸಾರಿ ಮಾಡಿದ್ರು, ಅದಾದ ನಂತರ ಮಾಡಲಿಲ್ಲ. ಇನ್ನೊಂದು ವಿಷಯ ಅಂತಂದ್ರೆ ಇದು ಮಾಡಿದಾಗ ಏನಂತಂದ್ರೆ ಯಾವ ಸಮಸ್ಯೆ ಯಾವ ಡಿಪಾರ್ಟ್ಮೆಂಟ್ ಅವ ಆ ಡಿಪಾರ್ಟ್ಮೆಂಟ್ ಸಂಬಂಧ ಆಫೀಸರ್ ಬರಬೇಕು. ಇಲ್ಲಿ ಮೇಲ್ ಖುದ್ದಾಗಿ ಏನಪ್ಪ ಅಂತ ತಹಸೀಲ್ದಾರ್ ಇರಬೇಕು, ಸಮಾಜ ಕಲ್ಯಾಣ ಇಲಾಖೆದವ್ರು ಇರಬೇಕು, ಸಂಬಂಧಪಟ್ಟ ಎಲ್ಲ ಆಫೀಸರ್ ಇರೋದ್ರಿಂದ ತಮ್ಮ ಇಲಾಖೆ ಸಮಸ್ಯೆಗಳನ್ನ ಹೇಳಕ್ಕೆ ಅನುಕೂಲ ಆಗ್ತದೆ. ಇವತ್ತೇನಪ್ಪ ಅಂತಂದ್ರೆ ಸರ್ ಅವ್ರಿಗೆ ನಮ್ದೊಂದು ಮನವಿ ಅದ, ಈಗ ಪ್ರತಿ ತಿಂಗಳು ಮಾಡ್ರಿ. ಒಂದು ನಮ್ಮ ಸಮಾಜಕ್ಕೆ ಏನಪ್ಪ ಅಂತಂದ್ರೆ ಇನ್ನೂ ಕೂಡ ಒಂದು ಯಾವುದೇ ಮೂಲಭೂತ ಸೌಕರ್ಯವಿಲ್ಲ, ಅದಕ್ಕೆ ಅನುಕೂಲ ಆಗ್ತದ. ಮತ್ತು ಈ ಸಮಾಜ ಕೆಲವೊಂದು ಹೆಣ್ಮಕ್ಳಿಗೆ ಏನಪ್ಪ ಅಂತಂದ್ರೆ ಮೇಲ್ವರ್ಗದ ಅನ್ಯಾಯ ಮಾಡ್ತಾರ, ಅವ್ರಿಗೆ ಅತ್ಯಾಚಾರ ಪ್ರಯತ್ನ ಮಾಡ್ತಾರ. ಅದೇನಪ್ಪ ಅಂದ್ರೆ ಊರಿನ ಪ್ರಮುಖರಪ್ಪ ಅಲ್ಲೇ ದಬ್ತಾರೆ. ಅದನ್ನು ಕೂಡ ಅಂತಂದ್ರೆ ನಾವು ಯಾವಾಗ ಈ ಕಾನೂನು ಬಗ್ಗೆ ಅರಿವಿಂದ ಅಮಾಯಕರಪ್ಪ ರೌಡಿಸ್ಟರ್ ಹಾಕಾರ ಅಂಥವ್ರಿಗೆ ಅನುಕೂಲ ಆಗ್ತದ. ನಾವು ಮೊದಲು ನಮ್ಮ SP ಸರ್ ಬಂದಾಗ ಇಲ್ಲೇ ಹೇಳಿದೆವು, ಸರ್ ಹಿಂಗೆ ತಗೊಳ್ಳೋ ಹೊಡೆದಲ್ಲಿ ಪ್ರವೀಣ್ ಒಬ್ಬರದ ಪ್ರವೀಣ್ ಇಲ್ಲ ಮಹಾವೀರ ಅವನು ರೌಡಿ ಶೀಟದಾನ ಸರ್, ಅವ್ನಿಗೆ ತೆಗೆದಂತಂದ್ರೆ ತಕ್ಷಣ ಒಂದು ತಿಂಗಳದಾಗ ಅವ್ರಿಗೆ ತೆಗೆದರು. ಈಗ ಕೆಲವೊಂದು ಯುವಕರು ಇರ್ತಾರೆ, ಅಮಾಯಕರು ಇರ್ತಾರೆ, ಅಂಥವ್ರು ಕೂಡ ಈಗ ಬಲಿಪಶುವಾಗಿದ್ದಾರೆ. ಅವ್ರು ತೆಗೆಯಲು ಅನುಕೂಲ ಆಗ್ತದ. ನೀವು ಪ್ರತಿ ತಿಂಗಳು ಹೀಗೆ ಮಾಡ್ರಿ, ಕಾನೂನು ಅರಿವು ಆಗ್ತದ, ನಿಮ್ಮ ಪೊಲೀಸ್ ಇಲಾಖೆಯನ್ನು ಭರವಸೆ ಬರ್ತದ ಅಂತ ಹೇಳುತ್ತಾ ನಾನು ಎರಡು ಮಾತು ಅನುಕೂಲ ಮಾಡಿಕೊಟ್ಟ ತಮ್ಮೆಲ್ಲ ಒಂದಿಷ್ಟು ನನ್ನ ಮಾತು ಮುಗಿಸಿ ಜೈ ಹಿಂದ್ ಜೈ ಭಾರತ್. ಇವತ್ತಿನ ಶಾಂತಿ ಸೇವೆ ಅಧಿಷ್ಠಾನ ವಹಿಸಿದಂಥ ಸಿಪಿಐ ಸಾಹೇಬ್ರೆ ಮತ್ತು ಈಗ ತಾನೇ ಮಾತನಾಡಿದಂಥ ಆತ್ಮೀಯರು ತೆಗೆದಂಥ ಧರ್ಮ ಬಂಗರಿ ಸರ್ ಅವರೇ, ಕಪಿಲ್ ವಾಲಿ ಸರ್ ಅವರೇ ಮತ್ತು ಇಲ್ಲಿರುವಂಥ ಎಲ್ಲ ನನ್ನ ಆತ್ಮೀಯ ದಲಿತ ಬಂಧುಗಳು, ದಲಿತ ದಿನಾಚರಣೆಯ ನಿಮಿತ್ತ ನಾವೇನು ಪ್ರತಿ ಠಾಣೆಯೆಲ್ಲ ಆಚರಣೆ ಮಾಡ್ತಕ್ಕಂಥದ್ದು ಏನು ಆದೇಶ ಈಗಿಂದಲ್ಲ, ಬಹಳ ದಿನದೊಳಗೆ ಆದೇಶ ಅದ. ಕೆಲವು ಠಾಣೆಗಳಲ್ಲಿ ಮಾಡ್ತಾರೆ, ಕೆಲವು ಠಾಣೆಗಳಲ್ಲಿ ಮಾಡಲ್ಲ. ಅದಕ್ಕೆ ಸಾಹೇಬರು ಬಂದಿರೋದ ಕಂಟಿನ್ಯೂ ಆಗಿ ಈ ಠಾಣೆಯಲ್ಲಿ ಪ್ರತಿ ಒಂದು ವಾರ ತಿಂಗಳ ತಪ್ಪದನ್ನು ಬೇರೆ ತಿಂಗಳಲ್ಲಿ ಮಾಡ್ತಾ ಇದ್ದಾರೆ. ಬಟ್ ಅಷ್ಟೇ ಇಲ್ಲಿ ನಂಬಿಕೆ ವಾಸ್ತೆ ದಲಿತ ದಿನಾಚರಣೆ ಧರ್ಮ ಅವ್ರು ಹೇಳ್ದಂಗೆ ಅಧಿಕಾರಿಗಳು ಇರಬೇಕು, ತಹಸೀಲ್ದಾರ್ ಇರ್ಬೇಕು, DSP ಇರಬೇಕು, ಸಂಬಂಧಪಟ್ಟ ಇಲಾಖೆಯವರು ಇರಬೇಕು. ನಾವು ಅಂದ್ಕೊಂಡು ಹೇಳಿದಾಗ ಅವ್ರು ಅಂದ್ಕೊಂಡು ಆಗ್ಲಾಗತ್ತ. ಕೆಲವು ಕಡೆ ನಾವು ಸುಮಾರು ಈ ನಿರ್ಗುಡಿ ಗ್ರಾಮದಲ್ಲಿ ಒಂದು ದೇವಸ್ಥಾನದ ಗುಡಿ ಪ್ರವೇಶಕ್ಕಾಗಿ ನಾವು ಅರ್ಜಿ ಕೊಟ್ಟಿದ್ದೀವಿ. ಸಾಹೇಬ್ರ ನೇತೃತ್ವದಲ್ಲಿ ಬಂದರು, ಅಲ್ಲೆಲ್ಲ ಒಳ್ಳೆ ರೀತಿಯಿಂದ ಇಡೀ ಗ್ರಾಮದ ನೋಡ್ತಕ್ಕಂಥ ಅಲ್ಲಿ ಇರ್ತಕ್ಕಂಥ ಸಹಕಾರ ಕೂಡ ಗ್ರಾಮಸ್ಥರು ಕೊಟ್ಟರು. ಆ ಸಹಕಾರದೊಂದಿಗೆ ಹೋಗಿ ಗ್ರಾಮ ಪ್ರವೇಶ ಮಾಡಿದ್ವಿ, ಹನುಮಾನ್ ಗುಡಿ ಮಾಡಿದ್ವಿ, ಸಿದ್ದರಾಮೇಶ್ವರ ಗುಡಿ ಮಾಡಿದ್ವಿ. ಅಲ್ಲೆಲ್ಲ ಒಳ್ಳೆ ರೀತಿಯಿಂದ ಆಯಿತು. ಈ ಕೆಲವು ಕಡೆ ಕಟ್ಟಣಗಳಾಗ್ಯಾವ, ಕಟ್ಟಿಂಗ್ ಸಲುವಾಗಿ ಆ ಕಟ್ಟಿಂಗ್ ಕಟ್ಟಣೆ ಆದಾಗ ಕೂಡ ಸಾಹೇಬರು ಆಗಿಂದ ಕರೆಸಿ, ನೋಡಪ್ಪ ಮಗನೇ ಇದು ಎಲ್ಲ ಈಗ ನಡೆದಿಲ್ಲ, ಇಂಥ ಕಾಲದಾಗ ನೀ ಯಾಕೆ ಮಾಡಕತ್ತಿ ಈ ರೀತಿ, ನೀ ಮೊದಲು ಏನಂದ್ರೆ ಸಮಾಜಕ್ಕೆ ಹಿಡ್ಕೊಂಡು ಹೋಗ್ಬೇಕು, ಎಲ್ಲ ಹಿಡ್ಕೊಂಡು ಹೋಗ್ಬೇಕಂತಕ್ಕಂಥದ್ದು ತಿಳಿಸಿ ಹೇಳಿ ಅವರೇನು ಕೂಡ ಮಾಡಿದ್ರು. ಮತ್ತು ಸಾಹೇಬರು ಹೇಳಾದನೆ ನಾವು ನೋಡಿದ್ದೀವಿ, ಹಾಸ್ಟೆಲ್ಗೆ ಹೋಗ್ತಾರೆ ಅವಾಗವಾಗ